ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ನೇಹ ಸಂಗಮ ಕನ್ನಡ ಚಾನಲ್. ಇವತ್ತು ಒಂದು ಟೊಮೆಟೊ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಟೊಮೆಟೊ ಚಟ್ನಿ ಮಾಡಲು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಒಂದು ಉಂಡೆಯಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ, ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಂದು ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪು ತೊಳೆದು ಸೋಸಿ ತೊಳೆದಿಟ್ಕೊಂಡಿದ್ದೀನಿ, ಮತ್ತು ಒಂದು ಚಿಕ್ಕ ಸೈಜಿನ 4 ಟೊಮೆಟೊಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಮೆಣಸಿನಕಾಯಿ, ಖಾರಕ್ಕೋಸ್ಕರ ಮೆಣಸಿನಕಾಯಿ, ಕಲರ್ ಚೆನ್ನಾಗಿ ಬೇಕು ಅಂತಂದರೆ ಬ್ಯಾಡಗಿ ಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಬಹುದು. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೂ ನಡೆಯುತ್ತೆ, ಹಾಕದೆ ಹೋದ್ರೂ ನಡೆಯುತ್ತೆ. ಆದರೆ ಚಟ್ನಿಯ ಕನ್ಸಿಸ್ಟೆನ್ಸಿ, ಆ ಒಂದು ಟೆಕ್ಸ್ಚರ್ ಬರಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋದು ಒಳ್ಳೆಯದು, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮತ್ತು ಹೆಚ್ಚು ಅನಿಸೋ ಅಷ್ಟೇ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಬಳಸ್ಕೊಂಡು ನಾವು ಈಗ ಒಂದು ತುಂಬ ರುಚಿಯಾದಂತಹ ಟೊಮೆಟೊ ಚಟ್ನಿಯನ್ನು ಮಾಡೋಣ. ಒಂದು ಬಾಣಲೆಗೆ ಕರಿಯೋದಕ್ಕೆ ಎಷ್ಟು ಬೇಕು ಅಥವಾ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಈರುಳ್ಳಿ, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನು ತುಂಬ ಕೆಂಪಗೆ ಫ್ರೈ ಆಗಬೇಕು ಅಂತ ಏನೂ ಇಲ್ಲ, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆದ ನಂತರ ಟೊಮೆಟೊವನ್ನು ಹಾಕೊಳ್ಳೋಣ. ಈರುಳ್ಳಿ ಈಗ ಟ್ರಾನ್ಸ್ಪರೆಂಟ್ ಆಗಿದೆ, ಇದಕ್ಕೇನೆ ಇಟ್ಕೊಂಡಿರುವಂತಹ ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳೋಣ. ಅದೇ ರೀತಿಯಲ್ಲಿ ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ. ಇದೆರಡನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಸಾಫ್ಟಾಗಿ ಬೇಯಬೇಕು ಅಂತ ಹೇಳಿದ್ರೆ ನಾನು ಇಟ್ಕೊಂಡಿದ್ನೆಲ್ಲ ಉಪ್ಪು, ಅದನ್ನು ಈ ಒಂದು ಸಮಯದಲ್ಲೇ ಹಾಕೋಬೋದು. ಪುಡಿ ಉಪ್ಪು ಹಾಕೊಂಡ್ರೂ ಹಾಕೋಬೋದು, ಆದರೆ ಕಲ್ಲುಪ್ಪು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನು ಕಲ್ಲುಪ್ಪನ್ನೇ ಸೇರಿಸ್ಕೊಂಡಿದ್ದೀನಿ. ಈಗ ಈರುಳ್ಳಿ ಮತ್ತು ಟೊಮೆಟೊ ಎರಡು ಸ್ವಲ್ಪ ಸಾಫ್ಟ್ ಆಗೋ ಹಾಗೆ ಬೇಯಿಸ್ಕೊಳ್ಳೋಣ. ಅದರಿಂದಾಗಿ ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಟೊಮೆಟೊ ಸ್ವಲ್ಪ ಬೇಯಲಿ. ಟೊಮೆಟೊ ಈಗ ಸಾಫ್ಟಾಗಿ ಬೆಂದಿದೆ. ಇದಕ್ಕೆ ಈ ಒಂದು ಸಮಯದಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಯಾಕೆಂದರೆ ತುಂಬ ಹೊತ್ತೇನದು ಬೇಯಿಸೋದು ಅವಶ್ಯಕತೆ ಇಲ್ಲ, ಸ್ವಲ್ಪ ಅದರಲ್ಲಿರುವಂಥ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ ಹಾಕ್ಕೊಳ್ಳೋದು. ಇದೆಲ್ಲ ಹಾಕೊಂಡ ನಂತರ ಸ್ಟೋವನ್ನು ಆಫ್ ಮಾಡಿ ಇದೊಂದು ಸ್ವಲ್ಪ ಎಲ್ಲ ಈಗೇನು ನಾವು ಇದನ್ನು ಬೇಯಿಸ್ಕೊಂಡಿದ್ದೀವಿ ಒಗ್ಗರಣೆಯಲ್ಲಿ, ಇದು ಸ್ವಲ್ಪ ತಣ್ಣಗಾಗಬೇಕು. ಅದು ತಣ್ಣಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಬಿ ಚಟ್ನಿಯಾಗಿ ಮಾಡ್ಕೋಬೇಕು. ಈಗ ಸ್ವಲ್ಪ ತಣ್ಣಗಾಗಿದೆ, ಅದರೊಳಕ್ಕೇನೆ ಈಗ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು, ಈಗಾಗಲೇ ಉಪ್ಪು ಆಗಿದೆ, ಹಾಗಾಗಿ ಈಗ ನೆಕ್ಸ್ಟ್ ಇದನ್ನು ನೈಸ್ ಫೈನ್ ಪೇಸ್ಟಾಗೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ತರ್ತರಿಯಾಗೂ ರುಬ್ಕೋಬೋದು. ಎರಡೂ ಕೂಡ ತುಂಬ ರುಚಿಯಾಗಿರುತ್ತೆ. ಈಗ ರುಬ್ಕೊಂಡು ಬರ್ತೀನಿ. ಟೊಮೆಟೊ ಚಟ್ನಿ ಈಗ ರುಬ್ಕೊಂಡು ಆಗಿದೆ ಫ್ರೆಂಡ್ಸ್. ಈಗ ಇದನ್ನು ಕಾದಿರುವಂತಹ ನಾವು ಅವಾಗಲೇ ಒಗ್ಗರಣೆ ಮಾಡ್ಕೊಂಡ್ವಲ್ಲ ಅದೇ ಬಾಣಲಿಗೆನೆ ಹಾಕಿ ಇದನ್ನೇನು ಎಲ್ಲ ತೊಳೆದು ನೀರನ್ನು ಕೂಡ ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಬೇಕಾದ್ರೆ ಸಿಡಿಯುತ್ತೆ ಹೊರಗಡೆಗೆಲ್ಲ, ಸೊ ಒಂದು ಪ್ಲೇಟ್ ಮುಚ್ಚಿ 1-2 ಕುದಿ ಕುದಿಸ್ಕೊಂಡ್ರೆ ಒಳ್ಳೆ ಒಂದು ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ಯಾವ ಹಸಿ ವಾಸನೆ ಇರಲ್ಲ. ನಮಗಿಲ್ಲ ಹಸಿ ವಾಸನೆ ಜೊತೆಗೆ ನಾವು ತಿಂತೀವಿ ಅಂತ ಕೆಲವರು ಆ ಥರ ಟೇಸ್ಟು ಕೂಡ ಇಷ್ಟಪಡ್ತಾರೆ. ಅವರು ಬೇಯಿಸ್ತಲೇ ಈ ಥರ ಕುದಿಸ್ತಲೇ ಕೂಡ ಉಪಯೋಗಿಸ್ಬೋದು. ಈ ರೀತಿ ಕುದಿಸಿ ಉಪಯೋಗಿಸೋದ್ರಿಂದ ನಾವು ಬಾಕ್ಸ್ ತೊಗೊಂಡು ಹೋದರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಾಕ್ಸ್ ಅಥವಾ ಮಕ್ಳಿಗೆ ಬಾಕ್ಸ್ ಕಟ್ಟಿದಾಗ ಇದು ಯಾವುದೇ ಕಾರಣಕ್ಕೂ ಹಳಸೋದಿಲ್ಲ. ಈಗ ತೆಂಗಿನಕಾಯಿ ಚಟ್ನಿ ಎಲ್ಲ ಸ್ಮೆಲ್ ಬಂದ್ಬಿಡುತ್ತಲ್ವ ಮಧ್ಯಾಹ್ನದಷ್ಟರಲ್ಲಿ, ಅದೇನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಈಗ ಚೆನ್ನಾಗಿ ಕುದ್ದಿದೆ. ತುಂಬ ರುಚಿಯಾದಂತಹ ಟೊಮೆಟೊ ಚಟ್ನಿ ಸಿದ್ಧವಾಗಿದೆ ಫ್ರೆಂಡ್ಸ್. ನಾನು ಸಾಮಾನ್ಯವಾಗಿ ಇಡ್ಲಿ ಜೊತೆಗೆ ಈ ಚಟ್ನಿಯನ್ನು ಮಾಡ್ತೀನಿ. ಈ ಚಟ್ನಿನ ರೊಟ್ಟಿಗೂ ಮಾಡ್ಬೋದು, ಚಪಾತಿಗೂ ಮಾಡ್ಬೋದು, ಅನ್ನದ ಜೊತೆ ಕೂಡ ಊಟ ಮಾಡ್ಬೋದು, ಮುದ್ದೆಗೂ ಕೂಡ ಬಳಸಬಹುದು. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೀವು ಒಂದ್ಸರಿ ಈ ರೆಸಿಪಿಯನ್ನು ಇಲ್ಲಿವರೆಗೂ ಮಾಡಿರಲಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ,
ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು, ಮತ್ತು ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರಲಾ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ ಮತ್ತೊಂದು ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಹ್ಯಾವ್ ಅ ಗುಡ್ ಡೇ.